ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ. ಈ ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿ ಗದ್ಯ ಭಾಗದಲ್ಲಿ 78ನೆಯ ಗದ್ಯ ಭಾಗ ಅದು. ಅದರಲ್ಲಿ ಭಗವಂತನನ್ನೇ ಪೂರ್ಣಾನಂದ ಮತ್ತು ಪೂರ್ಣ ಜ್ಞಾನ ಅಂತ ಈ ತರ ಹೇಳಿದ್ದಾರೆ. ಸಂಯದ್ವಾಮತ್ವ ಮತ್ತೆ ಸ್ವಾಶ್ರಯ ಚಕ್ಷುರ ಅಸಂಗ ಆಪಾದಕತ್ವ, ಅಭಯತ್ವ, ಅಮೃತತ್ವ ಇತ್ಯಾದಿಗಳನ್ನ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ನಾವು ಹಿಂದೆ ನೋಡಿದ್ದೇವೆ. ಪೂರ್ಣಾನಂದತ್ವ ಮತ್ತು ಪೂರ್ಣ ಜ್ಞಾನತ್ವ ಅನ್ನೋದಿದೆಯಲ್ಲ, ಅದನ್ನ ಈ ಸುಖ ವಿಶಿಷ್ಟಾಭಿಧಾನಾದೇವ ಅನ್ನೋ ಸೂತ್ರದಲ್ಲಿ ವ್ಯಾಸರು ಹೇಳ್ತಾ ಇದ್ದಾರೆ. ಅದಕ್ಕೆ ಭಾಷ್ಯ ಹೀಗಿದೆ: ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ. ಇದು ಛಾಂದೋಗ್ಯ ಉಪನಿಷತ್ತಲ್ಲಿ ಬಂದಿರುವಂತಹ ಮಾತು. ಹಾಗೆ ವಿಜ್ಞಾನಮಾನಂದಂ ಬ್ರಹ್ಮ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ವಿಜ್ಞಾನಮಾನಂದಂ ಬ್ರಹ್ಮ ಅನ್ನೋದು ಬೃಹದಾರಣ್ಯಕ, ಆನಂದೋ ಬ್ರಹ್ಮೇತಿ ವಿಜಾನಾತ್ ಅಂತ ತೈತರೀಯ. ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ. ಮೊದಲನೇದು ಕಂ ಅನ್ನೋದು ಅಲ್ಪ ಪ್ರಾಣ, ಮುಂದಿನ ಖಂ ಅನ್ನೋದು ಮಹಾಪ್ರಾಣ. ಇತ್ಯಾದೇಹೇ ತಸ್ಯೈಭಿ ತಲ್ಲಕ್ಷಣಂ. ಹೀಗೆಲ್ಲ ವೇದವಾಕ್ಯಗಳಿರೋದ್ರಿಂದ ಭಗವಂತನದೇ ಇವೆಲ್ಲ ಲಕ್ಷಣಗಳು, ಪೂರ್ಣ ಜ್ಞಾನತ್ವ ಮತ್ತು ಪೂರ್ಣಾನಂದತ್ವಗಳು ಅಂತ ಅನ್ನೋದು. ಅಲ್ಲಿ ನೀವು ನೋಡ್ತಾ ಇರೋ ಪುಸ್ತಕದಲ್ಲಿ, ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕದಲ್ಲಿ ತಸ್ಯೈವ ಹಿ ತಲ್ಲಕ್ಷಣಂ ಅಂತ ಆದ್ಮೇಲೆ ಲಕ್ಷಣಂ ಅಂತ ಅನ್ನೋದು ಮೇಲಿನ ವಾಕ್ಯದಲ್ಲಿದೆ, ಅದು ಕೆಳಗೆ ಬರಬೇಕು. ಲಕ್ಷಣಂ ಪರಮಾನಂದೋ ವಿಷ್ಣೋರೇವನ ಸಂಶಯ ಅವ್ಯಕ್ತಾದಿ ತೃಣಾಂತಾಸ್ತು ವಿಪ್ರುಡಾನಂದ ಭಾಗಿನಃ ಅಂತ ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕದಲ್ಲಿ ನಾನು ಹೇಳಿದ್ದ. ಇತಿ ಬ್ರಹ್ಮವೈವರ್ತೆ. ಬ್ರಹ್ಮವೈವರ್ತ ಪುರಾಣದ ಮಾತನ್ನ ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಏನು ಪರಮಾನಂದ ಎಂಬ ಲಕ್ಷಣ, ಇದು ವಿಷ್ಣುವಿಂದೇ ಲಕ್ಷಣ. ಪೂರ್ಣ ಆನಂದತ್ವ ಅನ್ನೋದು ಪರಮಾತ್ಮನ ಲಕ್ಷಣವೇ ಹೊರತು ಇನ್ನು ಬೇರೆ ಯಾರಿಗೂ ಕೂಡ ಪೂರ್ಣಾನಂದತ್ವ ಅನ್ನೋದು ಇಲ್ಲ. ಈ ಅವ್ಯಕ್ತ ಅಂದ್ರೆ ಲಕ್ಷ್ಮೀದೇವಿ, ಅವಳಿಂದ ಹಿಡಿದು ಒಂದು ತೃಣಜೀವ, ಕ್ಷುಲ್ಲಕವಾದಂತಹ ಜೀವ, ಸಾತ್ವಿಕ ಜೀವವೇ, ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ವಿಪ್ಲುಡಾನಂದ ಭಾಗಿನಃ. ಆ ಪರಮಾತ್ಮನ ಆ ಮಹಾನಂದ ಏನಿದೆ ಅದರ ಒಂದು ಬಿಂದುವನ್ನು ಮಾತ್ರ, ಒಂದು ಹನಿಗಳನ್ನು ಮಾತ್ರ ಇವರು ಅನುಭವಿಸ್ತಾರೆ. ಅದರ ಅಂತಂದ್ರೆ ಆ ಪರಮಾತ್ಮನ ಆನಂದವನ್ನೇ ಇವರು ಅನುಭವಿಸುವುದಲ್ಲ, ಪರಮಾತ್ಮನ ಆನಂದದ ಒಂದು ಹನಿಗೆ ಸದೃಶವಾದ ಆನಂದವನ್ನು ಇವರು ಅನುಭವಿಸ್ತಾರೆ ಅಂತ ಹೀಗರ್ಥ. ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತಿದೆಯಲ್ಲ, ಅಲ್ಲಿ ಪ್ರಾಣ ಈ ಪರಮಾತ್ಮ ಅಂತನೂ ಮುಖ್ಯ ಪ್ರಾಣ ಅಂತನೂ ಹೇಳಿದ್ದಾರೆ. ಇತರ ಜೀವಿಗಳಿಗಿಂತ ಬ್ರಹ್ಮ ಪೂರ್ಣನಾಗಿದ್ದಾನೆ. ಕಂ ಸುಖವು, ಬ್ರಹ್ಮ ಪೂರ್ಣ. ಕಂ ಅಂದ್ರೆ ಸುಖ ಅಂತರ್ಥ, ಖಂ ಅಂದ್ರೆ ಜ್ಞಾನ ಅಂತರ್ಥ. ಹೀಗೆ ಈ ಮುಖ್ಯ ಪ್ರಾಣನಿಗಿಂತಲೂ ನಿರವಧಿಕವಾದ ಸುಖ, ಜ್ಞಾನ ಇತ್ಯಾದಿಗಳಿಂದ ಪೂರ್ಣವಾದಂತಹ ಒಂದು ತತ್ವ ಅಂದ್ರೆ ಮಹಾತತ್ವ. ಹೀಗೆ ಅಂಥ ಆ ತತ್ವ ಅನ್ನೋದು ನಿರವಧಿಕವಾದ ಸುಖ ಮತ್ತು ಜ್ಞಾನ ಇವುಗಳಿಂದ ಕೂಡಿದೆ. ಆ ಲಕ್ಷಣ ಅಂತ ಅನ್ನೋದು ಪರಮಾತ್ಮನ ಲಕ್ಷಣವೇ ಹೊರತು ಈ ಅಗ್ನಿ ಮೊದಲಾದ ಯಾವ ದೇವತೆಗೂ ಕೂಡ ನಿರವಧಿಕವಾದ ಸುಖ, ನಿರವಧಿಕವಾದ ಜ್ಞಾನ ಅಂತ ಅನ್ನೋದು ಇಲ್ಲವೇ ಇಲ್ಲ. ಹೀಗರ್ಥ ಅದಕ್ಕೆ. ಮತ್ತೆ ಈ ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಮುಖ್ಯವಾದಂತಹ ವಸ್ತುವನ್ನೇ ತಗೊಳ್ಳಿ ಪ್ರಸಂಗ ಇದ್ದಾಗ, ತಗೊಳ್ಳುವ ಅವಕಾಶ ಇದ್ದಾಗ ಆ ಮುಖ್ಯವಾದಂತಹ ವಸ್ತುವನ್ನೇ ವೇದವಾಕ್ಯಗಳಿಂದ ಪರಿಗ್ರಹಿಸಬೇಕು. ಅಮುಖ್ಯವಾದನ್ನು ಪರಿಗ್ರಹಿಸುವ ಪ್ರಸಂಗ ತೀರಾ ಅನಿವಾರ್ಯವಾದ್ರೆ ತಗೊಳ್ಬೇಕು ಅಂತ ಹೀಗೆ ಅದನ್ನ ಹೇಳಬೇಕು. ಮುಂದೆ ಓಂ ಶ್ರುತೋಪನಿಷತ್ಕ ಗತ್ಯವಿಧಾನಾಚ ಓಂ ಅಂತ ಸೂತ್ರ. ಇದು ಆ 1ನೇ ಅಧ್ಯಾಯದ 2ನೇ ಪಾದದ 6ನೇ ಸೂತ್ರ. ಸಯೇನಾನ್ ಬ್ರಹ್ಮಗಮಯತಿ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿದೆ. ನಹಿ ಅನ್ಯ ವಿದ್ಯೆಯ ಅನ್ಯಗತಿಲಿ ಯುಕ್ತ. ಇದನ್ನ ರಾಘವೇಂದ್ರ ಸ್ವಾಮಿಗಳು ಸಯೇನಾನ್ ಬ್ರಹ್ಮಗಮಯತಿ ಅಂತ ಹೇಳಿದ್ದಾರೆ. ಅದನ್ನ ಈ ಸೂತ್ರಾರೂಢ ಮಾಡಿ ನಾವು ನೋಡೋಣ. ಈ ಅಗ್ನಿವಿದ್ಯೆಯನ್ನು ತಿಳಿದು ಉಪಾಸನೆ ಮಾಡುವವರು ಪರಬ್ರಹ್ಮನನ್ನ ಸಮೀಪಿಸುತ್ತಾರೆ ಅಂತ ಅದ್ರ ಫಲ ಹೇಳಿದ್ದಾರೆ. ಅಗ್ನಿವಿದ್ಯೆ ಅನ್ನೋದು ಪರಮಾತ್ಮನ ವಿದ್ಯೆ ಆಗಿದ್ರೆ ಆ ಪರಮಾತ್ಮನ ವಿದ್ಯೆಯನ್ನು ಪಡೆದವನು ಬ್ರಹ್ಮಪ್ರಾಪ್ತಿಯನ್ನ ಮಾಡ್ಕೋತಾನೆ ಅಂತ ಹೇಳೋದು ಉಚಿತ. ಆದ್ರಿಂದ ಅಗ್ನಿವಿದ್ಯೆ ಅಂತ ಅನ್ನೋದು ಬೇರೆ ಯಾರ್ದೋ ವಿದ್ಯೆ ಆಗಿಬಿಟ್ರೆ ಆ ಅಗ್ನಿವಿದ್ಯೆಯನ್ನು ಪಡೆದವನು ಪರಮಾತ್ಮನ ಸೇರೋದು ಹೇಗೆ? ಅದು ಸರಿಯಾಗೋದಿಲ್ಲ. ಆದ್ರಿಂದ ಇದು ಗೊತ್ತಾಗ್ತದೆ. ಹೀಗೆ ಆ 6ನೇ ಸೂತ್ರವನ್ನು ಕೂಡ ನೋಡ್ಕೋಬೇಕು.